ಈ ಅಕ್ಟೋಬರ್ ಬಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಅದ್ರ ಹತ್ರ 1 ವರ್ಷ ಆಯ್ತು. ಹೋದ ವರ್ಷ ನಂಗೆ ನನ್ನ ಅಪ್ಡೇಟ್ಸ್ಗೆ ನೀವು ತುಂಬಾನೇ ಪ್ರೀತಿ ಕೊಟ್ಟಿದ್ರಿ. ಅದೇ ಪ್ರೀತಿನ ಇವಾಗ್ಲೂ ಪಡ್ಕೋಬೇಕಂತ ಇವಾಗ ಈ ವಿಡಿಯೋ ಮಾಡ್ತಿರೋದು. ನಿನ್ನೇನು ಆಗಸ್ಟ್ ಮುಗಿತಾ ಬಂತು. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ರೋಮೋ ರಿಲೀಸ್ ಆಗುತ್ತೆ ಅಂತಲೂ ತುಂಬಾ ನ್ಯೂಸ್ಗಳಿದೆ. ಆಗ್ಲೇ ಕೆಲವೊಂದು ಮಾಹಿತಿಗಳು ಎಲ್ಲ ಕಡೆ ಹರಿದಾಡ್ತಿದೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಸೊ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಂಗೆ ಈ ವಿಡಿಯೋದಲ್ಲಿ ನಾವು ಮೇನ್ ಆಗಿ ನೋಡೋದಾದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಈ ಸತಿ ಬರ್ಬೋದು ಅಂತ. ಹಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ, ಈ ಸತಿ ಯಾರು ಬಿಗ್ ಬಾಸ್ ನ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಕಾರ್ಡಿಂಗ್ ಟು ನಮ್ಗೆ ಬಂದಿರೋ ಸೋರ್ಸಸ್ ಪ್ರಕಾರ ನಮ್ ಕಿಚ್ಚ ಅವರೇ ಮತ್ತೆ ಹೋಸ್ಟಿಂಗ್ ಅನ್ನೋದು ಮಾಡ್ತಾರೆ. ಬಟ್ ಇನ್ನೊಂದ್ ಸೋರ್ಸ್ ಪ್ರಕಾರ ನಮ್ ರಾಮೇಶ್ ಅರವಿಂದ್ ಸರ್ ಅವರು ಹೋಸ್ಟ್ ಮಾಡ್ಬೋದು, ಇಲ್ಲ ನಮ್ ರಿಷಬ್ ಶೆಟ್ಟಿ ಅವರು ಮಾಡ್ಬೋದು ಅಂತ ಒಂದು ನ್ಯೂಸ್ ಇದೆ. ಬಟ್ ಅದು ಯಾವ್ದು 100% ಶೋರ್ ಅಲ್ಲ. ಅದು ಅಪ್ಡೇಟ್ ಆಗ್ತಿದ್ದಂಗೆ 100% ಶೋರ್ ಆಗ್ತಿದ್ದಂಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಿದ್ದು. ಇವಾಗ ನಾವು ಮೇನ್ ಆಗಿ ನೋಡೋದಾದ್ರೆ ಈ ಸತಿ ಯಾವ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಿದ್ದಾರೆ, ಯಾರ್ಯಾರು ನಮ್ಗೆ ಇಷ್ಟ ಆಗ್ತಾರೆ, ಯಾರ್ಯಾರು ನಿಮ್ಗೆ ಇಷ್ಟ ಆಗ್ತಾರೆ, ಯಾರು ಆಡಿದ್ರೆ ಸಕ್ಕತ್ತಾಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಇವಾಗ ತಂದಿಕ್ತಿದೀನಿ. ಮೊದಲೇ ಹೇಳ್ಬಿಡ್ತೀನಿ, ಈ ಸೋರ್ಸ್ ಇನ್ಫಾರ್ಮೇಶನ್ಗಳೆಲ್ಲ ನಮಗೆ ಮುಂಚೆನೆ ಸಿಗೋ ರೀಸನ್ ಕಡೆಯಿಂದ ಒಂದು ಲಾಸ್ಟ್ ಮೂಮೆಂಟ್ ಬಿಗ್ ಬಾಸ್ ಅವ್ರು ಸ್ವಲ್ಪ ಚೇಂಜಸ್ ಮಾಡಿದ್ರೆ, ಸೊ ನಾನು ಹೇಳೋ ವಿಷಯದಲ್ಲಿ ಅಥವಾ ನಾನು ಹೇಳೋ ಜನರಲ್ಲಿ ಸ್ವಲ್ಪ ಜನ ವೇರಿ ಆಗ್ಬೋದು. ಬಟ್ ಮಿನಿಮಮ್ ಒಂದು 5-6 ಜನ ಅಂತೂ ಬರ್ತಾರೆ. ಇದೇ ಲಿಸ್ಟ್ಗಳು ಮತ್ತೆ ಮತ್ತೆ ಹೋಗ್ತಾನೆ ಇರುತ್ತೆ. ಅದೆಲ್ಲ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮ್ ಸಪೋರ್ಟ್ ಈ ಸತಿ ಯಾರಿಗಿರುತ್ತೆ ಅಂತ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ, ಗೊತ್ತಾಗ್ಬಿಡ್ಲಿ ಯಾರು ಈ ಸತಿ ನೋಡೇ ಹೋಗೋಣ ಯಾರು ಗೆಲ್ತಾರೆ ಅಂತ. ಲಾಸ್ಟ್ ಟೈಮ್ ತುಂಬಾ ಜನ ಕಾರ್ತಿಕ್ ಅವ್ರಿಗೆ, ಪ್ರತಾಪ್ ಅವ್ರಿಗೆ, ಸಂಗೀತ ಅವ್ರಿಗೆ ಕ್ರೇಜಿ ಸಪೋರ್ಟ್ ಕೊಟ್ಟಿದ್ರಿ. ಹಂಗೆ ವಿನಯ್ ಗೌಡ ಅವ್ರಿಗೂ ಒಂಥರ ಸಪೋರ್ಟ್ ಕೊಟ್ಟಿದ್ರಿ. ವರ್ತೂರ್ ಸಂತೋಷ್ ಅವರು, ಕಿಂಗು ಅವರು ನಿನ್ನ ನೆಕ್ಸ್ಟ್ ಲೆವೆಲ್ ಸಪೋರ್ಟೇ ಕೊಟ್ಟಿದ್ರಿ. ಬಟ್ ಬಿಗ್ ಬಾಸ್ ಗೊತ್ತಲ್ಲ, ಏರುಪೇರು ಇದ್ದೇ ಇರುತ್ತೆ. ಬೆಸ್ಟ್ ಯಾವಾಗ್ಲೂ ಗೆಲ್ಲೋದು, ಬಟ್ ಮಿಕ್ದವ್ರು ಗೆಲ್ಲಿಲ್ಲ ಅಂತ ಅವ್ರು ವೇಸ್ಟ್ ಏನಾಗಲ್ಲ. ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ ಟಾಪ್ 5 ಲಾಸ್ಟ್ ಟೈಮ್ ಇದ್ದಿದ್ದು. ಬಟ್ ನಿಮ್ಗೆ ಈ ಸತಿ ಯಾರು ಇಷ್ಟ ಆಗ್ತಾರೆ ಅಂತ ಮಾಡ್ಬಿಡಿ. ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಟಾಪ್ 15 ಕಂಟೆಸ್ಟೆಂಟ್ ಇವಾಗ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಯಾರ್ಯಾರು ಅಂತ ಟಕ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಫಸ್ಟ್ನೇ ಕಂಟೆಸ್ಟೆಂಟ್ ಆಗಿ ನಾವು ನೋಡೋದಾದ್ರೆ ರೀಲ್ಸ್ ರೇಷ್ಮಾ ಅವ್ರು ಹೋಗ್ತಿದ್ದಾರೆ. ಇವರು ಫಸ್ಟ್ ರೀಲ್ಸ್ ಅಲ್ಲಿ ಸ್ವಲ್ಪ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಸ್ವಲ್ಪ ಜನನ ನಗ್ಸಿ ಮನಗೆದ್ದು, ಆಮೇಲೆ ಗಿಚ್ಚು ಗಿಲಿ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ದಿನ ಕಾಣಿಸ್ಕೊಂಡಿದ್ರು. ನೆಕ್ಸ್ಟ್ ಜ್ಯೋತಿ ರೈ ಅವ್ರು ಹೋಗ್ಬೋದು ಅಂತ ಒಂದ್ ಸ್ವಲ್ಪ ಮಾಹಿತಿ ಇದೆ. ಇವ್ರಿಗೆ ಹತ್ತತ್ರ 5 ಲಕ್ಷ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ಇವರು ಕನ್ನಡ ತೆಲುಗು ಅಲ್ಲಿ ಒಂದ್ ಸ್ವಲ್ಪ ಪ್ರಸಿದ್ಧ. ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲೂ ಸ್ವಲ್ಪ ದಿನ ಬಜ್ ಅಲ್ಲಿ ಬಂದಿದ್ರು. ಬರೀ ಇಂಥದೆಯ. ನೆಕ್ಸ್ಟ್ನೇದಾಗಿ ನಮ್ SMR ಬ್ರೋ ಹೋಗ್ತಿದ್ದಾರೆ ಅಂತಾನು ಒಂದು ಸಣ್ಣ ನ್ಯೂಸ್ ಇದೆ. ಇವ್ರು ಹೋದ್ರೆ ಸಕ್ಕದಾಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಇವರು ಈ ತರ ಟಿವಿ ಚಾನೆಲ್ ಅವರು ನಮ್ ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ ಅವ್ರಿಗೆಲ್ಲ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಕರಿತಿದ್ದಾರೆ ಅಂತ ಅನ್ಕೊಂಡ್ರು ಅದಾಗಿರಲ್ಲ. ಹಿಂದೆ ಎಕ್ಸ್ಪೋಸ್ ಮಾಡಕ್ಕೆ ತುಂಬಾ ಇರುತ್ತೆ. ಬಟ್ ಸ್ಟಿಲ್ SMR ಹೋದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ನೇದಾಗಿ ನಾವು ನೋಡೋದಾದ್ರೆ ತನ್ವಿಕಾ ಬಾಲರಾಜನ್ ಅವರು ಹೋಗ್ತಿದ್ದಾರೆ. ಇವರು ಅಂತರಪಟ್ಟ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಆಮೇಲೆ ಒಬ್ರು ಸಿಂಗರ್ ಬೇಕಲ್ಲ, ಅದಕ್ಕೆ ನಮ್ ಸಾಫ್ಟ್ ಅಂಡ್ ಮೆಲೋಡಿ ಗಾಯಕಿ ಆಶಾ ಭಟ್ನ ಕಳಿಸ್ತಿದ್ದಾರೆ. ಇವರು ತುಂಬಾ ಸೈಲೆಂಟ್ ಇರೋ ರೀಸನ್ ಇಂದ ತುಂಬಾ ದಿನ ಉಳ್ಕೋಬಹುದು ಅಂತ ಹೇಳಕ್ಕಾಗಲ್ಲ. ಅವ್ರ ಫ್ಯಾನ್ಸ್ ಯಾರಿದ್ರೆ ಬೇಜಾರ್ ಮಾಡ್ಕೋಬೇಡಿ, ಇದು ಫ್ಯಾಕ್ಟ್. ನೆಕ್ಸ್ಟ್ ವರುಣ್ ಆರಾಧ್ಯ, ಇವರು ಟಿಕ್ ಟಾಕ್ ಅಲ್ಲಿ ಒಂದ್ ಸ್ವಲ್ಪ ಫೇಮಸ್ ಆಗಿ, ಆಮೇಲೆ ಇನ್ಸ್ಟಾಗ್ರಾಮ್ ಬಂದು ಇವರು ಮತ್ತೆ ವರ್ಷಾ ಕಾವೇರಿ ಅವರು ಸ್ವಲ್ಪ ದಿನ ಲವ್ ಕಪಲ್ಸ್ ಆಗಿ ಅದು ರೀಲ್ಸ್ ಮಾಡಕ್ಕೆ, ಆಮೇಲೆ ಬ್ರೇಕಪ್ ಮಾಡ್ಕೊಂಡು ಕಾಂಟ್ರವರ್ಸಿಗೆ ಕಾರಣ ಆಗಿ ನೆಕ್ಸ್ಟ್ ಬೃಂದಾವನ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಇವ್ರನ್ನ ಕರ್ಸ್ಕೊಂಡು ಇವ್ರನ್ನ ಗೆಲ್ಸೋ ಚಾನ್ಸಸ್ ಇರ್ಬೋದು ಕಳ್ಸಿದ್ರೆ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ನಮ್ಮ ತ್ರಿವಿಕ್ರಮ್ ಅವರು ಹೋಗ್ತಿದ್ದಾರೆ. ಅದಾದ್ಮೇಲೆ ಚಂದ್ರಪ್ರಭಾ ಅವರು ಹೋಗ್ತಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಇವರು ಹಾಸ್ಯ ನಟ. ಅಲ್ಲಿ ಹೋದ್ರೆ ಎಲ್ಲಾರ್ಗು ನಗ್ಸ್ತಾ ನಗ್ಸಿ ಹಾಕ್ಬಿಡ್ತಾರೆ. ಅಷ್ಟು ಕಾಮಿಡಿ ಮಾಡ್ತಿರ್ತಾರೆ. ಆಮೇಲೆ ನೋಡೋದಾದ್ರೆ ಸುಕೃತ ನಾಗವ್ರು ಹೋಗೋ ಚಾನ್ಸಸ್ ಇದೆ. ಅವರು ಕಾವೇರಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದವರು. ಹಂಗೆ ನಮ್ಮೆಲ್ಲರ ಸತ್ಯ ಅವರು ಹೋಗ್ತಿದ್ದಾರೆ. ತುಂಬಾ ಜನಕ್ಕೆ ಗೌತಮಿ ಜಾಧವ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ನಮ್ಮ ಸತ್ಯ ಅಂದ್ರೆ ಗೊತ್ತಾಗುತ್ತೆ. ಅಲ್ಲೋಗಿ ಅವ್ರ ರಗಡ್ಡೆಸ್ ನ ತೋರ್ಸಿದ್ರೆ ಎಲ್ಲಾರ್ಗೂ ಬೆಚ್ಚಿ ಬೀಳ್ಸ್ಬಿಡ್ತಾರೆ. ನಮ್ಮ ಇನ್ಸ್ಟಾಗ್ರಾಮ್ ಸ್ಟಾರ್ ವರ್ಷಾ ಕಾವೇರಿ ಅವರು ಹೋಗೋ ಚಾನ್ಸಸ್ ಇದೆ ಅಂತ ತುಂಬಾ ಬಸ್ಗಳು ಕೇಳಿ ಬರ್ತಿದೆ. ಅವ್ರು ಹೋದ್ರೆ ಅವರು ಮತ್ತೆ ವರುಣ್ ಏನಾರು
ಒಂದೇ ಜಾಗದಲ್ಲಿ ಹೋಗ್ಬಿಟ್ರೆ TRP ಅಂತೂ ಪೀಕಲ್ಲಿ ಇರುತ್ತೆ. ಆಮೇಲೆ ಮೋಕ್ಷಿತಾ ಪೈ ಅವರು ಹೋಗ್ಬೋದು ಅಂತಿದೆ. ಲಾಸ್ಟ್ ಇಯರು ಇದೊಂದು ಬಸ್ ಬಂತು ಇವ್ರು ಹೋಗ್ಬೋದು ಅಂತ. ನಮ್ಮ ಪಾರು ಸೀರಿಯಲ್ ಹೀರೋಯಿನ್ ಇವ್ರು ಫಸ್ಟ್ ಅಲ್ಲಿ ಜಿ ಕನ್ನಡದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಒಂದ್ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ತಗೊಂಡು ಆಮೇಲೆ ಯೂಟ್ಯೂಬ್ ಅಲ್ಲೂ ಇವಾಗ ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಪಂಕಜ್ ನಾರಾಯಣ್ ಇವ್ರ ಹೆಸರು ಪ್ರತಿ ಸೀಸನ್ ಸ್ಟಾರ್ಟಿಂಗ್ ಇಂದನೂ ಕೇಳಿ ಬರ್ತಾನೆ ಇದೆ. ಬಸ್ನೇ ಕಂಟೆಸ್ಟೆಂಟು ರಾಘವೇಂದ್ರನ್, ಇವರು ಮಜಾ ಭಾರತ, ಗಿಚ್ಚು ಗಿಳಿ ಇಲ್ಲೆಲ್ಲ ಆಕ್ಟ್ ಮಾಡಿ ಒಂದ್ ಒಳ್ಳೆ ಪ್ರಸಿದ್ಧ ಹೆಸರನ್ನ ಪಡ್ಕೊಂಡಿದ್ದಾರೆ. ಇವರು ಮತ್ತೆ ಚಂದ್ರಪ್ರಭು ಏನಾದ್ರು ಬಿಗ್ ಬಾಸ್ ಮನೇಲಿ ಇದ್ರೆ ಎಲ್ಲಾರ ಮುಖದಲ್ಲೂ ನಗು ಅಂತ ಫಿಕ್ಸ್. ಇಷ್ಟು ಡೀಟೇಲ್ಸ್ ಗಳು ಯಾರು ಪಕ್ಕ ಅಲ್ಲ, ಇದ್ರಲ್ಲಿ ಮಿನಿಮಮ್ ಒಂದ್ 5-6 ಜನ ಅಂತೂ ಬಿಗ್ ಬಾಸ್ ಮನೇಲಿ ಇದ್ದೇ ಇರ್ತಾರೆ. ನಿಮ್ಗೆ ಯಾರು ಇರ್ಬೇಕು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಇಷ್ಟೆಲ್ಲ ಹೆಸರುಗಳು ಲೀಕ್ ಆದ್ರು ನಮ್ ಫ್ರಾಂಕ್ ಕನ್ನಡಿಗ ಹೆಸರು ಯಾಕೆ ಇನ್ನ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಬಟ್ ಅವ್ನು ಕರೀಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಇಷ್ಟೇ ಇವಾಗಿನ ಅಪ್ಡೇಟ್ಸ್. ನೆಕ್ಸ್ಟ್ ಅಪ್ಡೇಟ್ಸ್ ಗಳಲ್ಲಿ ಪ್ರೋಮೋ ಅಪ್ಡೇಟ್ ಯಾರು ನಡ್ಸ್ಕೊಡ್ತಿದ್ದಾರೆ, ಯಾವಾಗ ಸ್ಟಾರ್ಟ್ ಆಗ್ತಿದೆ, ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ, ಆಮೇಲೆ ನೆಕ್ಸ್ಟ್ ಯಾರ್ಯಾರ ಕ್ಯಾಶ್ ಮಾಡ್ಬೋದು, ಇದೆಲ್ಲ ಫುಲ್ ಭಂಡಾರಗಳೇ ಈ ಸತಿ ತರ್ತಾ ಇದೀನಿ. ಸೊ ಮತ್ತೆ ಹೇಳ್ತೀನಿ, ಚಾನಲ್ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕನ್ನಡ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.